ಪರಮೇಶ್ವರ್ ಸಾಹೇಬ್ರು ಪರಿಶೀಲಿಸ್ಬಿಟ್ಟೇ ಕೊಟ್ಟಿದ್ರೆ ಗ್ಯಾರಂಟಿಗೆ ಏನಾಗುತ್ತೆ ಕಾಸ್ಟ್ ಅನ್ನೋದು ಆಸ್ ಎನ್ ಎಕಾನಮಿಸ್ಟ್. ಯಾಕಂದ್ರೆ ಅವ್ರು ಬಿಸ್ನೆಸ್ ಮ್ಯಾನು, ಬೇಸಿಕಲಿ ಅವರು ಬಿಸ್ನೆಸ್ ಮ್ಯಾನೂ ಹೌದವರು. ಹಾಗಾಗಿ ಅವ್ರಿಗೆ ಅರ್ಥ ಆಗತ್ತೆ ಹಣಕಾಸಿನ ವ್ಯವಹಾರ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ನೀವು ಪರಿಶೀಲಿಸಿಯೇ ಕೊಟ್ಟಿದ್ದರೆ SC/ST ಫಂಡನ್ನು ಯಾಕೆ ಡೈವರ್ಟ್ ಮಾಡಬೇಕಾಗಿತ್ತು? ಅವರಿಗೆ ಅಂತ ಇಟ್ಟಿರೋ ದುಡ್ಡನ್ನ ಯಾಕೆ ಡೈವರ್ಟ್ ಮಾಡಬೇಕಾಗಿತ್ತು? ಅವ್ರು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಾಗ ಗ್ಯಾರಂಟಿಗಳು ವೆಲ್ಫೇರ್ ಆಕ್ಟಿವಿಟೀಸ್ಗೆಲ್ಲ ದುಡ್ಡು ಬೇಡವಾ ಅಂತಾರೆ. ಯಾಕೆ ಅವಾಗ ಅದು? ವೈ ಡೋಂಟ್ ಯು ಅಕ್ಸೆಪ್ಟ್ ನಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ಅಂತ? ಎಷ್ಟು ದಿನ ಮುಚ್ಚಿಟ್ಕೋತೀರಿ? ಎಷ್ಟು ದಿನ ಮುಚ್ಚಿಟ್ಕೊಳಕ್ಕಾಗತ್ತೆ? ನಿಮ್ಮ ಕೈಯಲ್ಲಿ ಇನ್ಕೊಂಡಿದ್ದೀರಿ. ಹೀಗೆ ಎಷ್ಟು ದಿನ ಪರಮೇಶ್ವರ್ ಆದರೂ ಅಷ್ಟೇ, ಸಿದ್ದರಾಮಯ್ಯನವರಾದರೂ ಅಷ್ಟೇ, DK ಶಿವಕುಮಾರ್ ಅವರಾದರೂ ಅಷ್ಟೇ, ಯಾರಾದರೂ ಅಷ್ಟೇ ಮುಚ್ಚಿಟ್ಕೊಳಕ್ಕಾಗಲ್ಲ. ಯು ಆರ್ ಬೌಂಡ್ ಟು ಫೇಸ್ ದಿ ಪ್ರಾಬ್ಲಮ್. ಅದ್ರಲ್ಲಿ ಏನು ಅನುಮಾನ ಬೇಡ. ಅದ್ರಲ್ಲಿ ಅಷ್ಟೇ ನಿಭಾಯಿಸ್ಕೊಳ್ತೀವಿ ಅಂತಾರೆ. ನಾವು ನಿಭಾಯಿಸ್ತೀವಿ. ಏನು ಬೇಕಾದ್ರೂ ನಿಭಾಯಿಸಕ್ಕೆ ನಮ್ಮ ಹೆಸರು ಕಾಸಲ್ಲಿ ನೀವು ನಿಭಾಯಿಸಕ್ಕೆ ನೀವು ಒಬ್ಬರೇ ಬೇಕಾ? ನಿಮ್ಮ ಕಾಸನ್ನು ಫಸ್ಟ್ ಸರಿಯಾಗಿ ನಿಭಾಯಿಸ್ಕೊಳ್ಳಿ, ಆಮೇಲೆ ನೋಡೋಣ ನಮ್ಮ ಕಾಸು ಬಗ್ಗೆ. ನೋ, ಇಟ್ಸ್ ವೆರಿ ಅನ್ಫೇರ್. ಗ್ಯಾರಂಟಿ ಸ್ಕೀಮ್ಸು ಈ ರಾಜ್ಯವನ್ನು ನೀವು ತಂದಿರೋ ರೀತಿಯಲ್ಲಿ ನಾನು ಹೇಳ್ತಿರೋದು ಅತಿ ದೊಡ್ಡ ಅಪಾಯಕ್ಕೆ ದೂಡುತ್ತೆ. ಬರೆದಿಟ್ಕೊಳ್ಳಿ. ಯಾವಾಗ ಗೊತ್ತಿಲ್ಲ, ಕ್ಯಾನ್ಸರ್ ಇದ್ದಂಗೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಫೈನಲ್ ಸ್ಟೇಜ್ ಟೈಪ್. ಎಸ್.